ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ವ್ಲಾಗ್ ಇದು ಅಂತ ಅಂದರೆ ನನ್ನ ಊರಲ್ಲಿ ಅಂದರೆ ನನ್ನ ಹುಟ್ಟೂರಲ್ಲಿ ಬಂದು ಶ್ರೀ ಆದಿಶಕ್ತಿ ಕರುಮಾರಿಯಮ್ಮ ಅವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ವರ್ಷಕ್ಕೆ ಒಂದು ಸಲ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇದು ಬಂದು ಮೂರು ದಿನ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಸೊ ಹಾಗಾಗಿ ನಾನು ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ವರ್ಷ ಹೋಗ್ತೀನಿ, ಬಟ್ ಈ ವರ್ಷ ನಿಮಗೂ ತೋರಿಸೋಣ ಅಂತ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮತ್ತು ಫಸ್ಟ್ ದಿನದ್ದು ಮಡೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ದೇವರ ಅಲಂಕಾರಕ್ಕೆ ಅರ್ಲಿ ಮಾರ್ನಿಂಗ್ ಹೊರಡಬೇಕಾಗತ್ತೆ. ಬಿಕಾಸ್ ಸ್ಯಾರಿ ದೇವರಿಗೆ ಕೊಡೋದ್ರಿಂದ ಅರ್ಲಿ ಮಾರ್ನಿಂಗ್ ನಾನು ಹೊರಡಬೇಕಾಗತ್ತೆ. ಅರ್ಲಿ ಮಾರ್ನಿಂಗ್ ಹೊರಟ್ರೇ ಅರೌಂಡು ಒಂದು ದೇವರಿಗೆ ಅಲಂಕಾರ ಅದು ಇದು ಎಲ್ಲ ಮುಗಿಸೋಷ್ಟೊತ್ತಿಗೆ ಒಂದು 3 o'clock ಆಗುತ್ತೆ. ಸೊ ನಾನೇ ಲೇಟಾಗಿ ಹೊರಟ್ರೆ ದೇವರ ಅಲಂಕಾರಕ್ಕೆ ಬೇರೆ ಸಾರಿ ಉಡಿಸ್ಬಿಡ್ತಾರೆ. ಸೊ ನಾನು ಕೊಡ್ತೀನಿ ಅಂತ ಹೇಳಿರೋದ್ರಿಂದ ನಾನು ಜವಾಬ್ದಾರಿ ಇರಬೇಕು. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಹೊರಡ್ತೀನಿ. ಸೊ ಇಟ್ಸ್ ಮೈ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನೊಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಐ ಹೋಪ್ ಇನ್ಮೇಲಿಂದ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಅದಕ್ಕೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ನಾನು ಯಾವುದೇ ಥರ ವ್ಲಾಗ್ನ ಮಾಡಲಿಕ್ಕೆ ಆಗಲಿಲ್ಲ. ಇನ್ಮೇಲೆ ಮಾಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಗೈಸ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಾರ್ ಊರಬ್ಬ. ಟೂರಿಗೆ ಬಂದರೆ ಎಷ್ಟು ಖುಷಿ ಅಂತ ನನಗಿಂತ ನಮ್ಮ ಅಮ್ಮನ ಕೇಳೋಣ. ಗೈಸ್, ಕಬ್ಬನ್ನ ಹಾರ್ವೆಸ್ಟ್ ಮಾಡೋಣ. ಆಮೇಲೆ ಸ್ವಲ್ಪ ನುಗ್ಗೆ ಸೊಪ್ಪಿದೆ, ಅದನ್ನು ಕಿತ್ಕೊಳ್ಳೋಣ. ಆಮೇಲೆ ಹಿಂದೆ ಹೈಬಿಸ್ಕಸ್ ಟ್ರೀ ಇದೆ, ಅದರಲ್ಲೂ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡೋಣ. ಅಜ್ಜಿ ಮನೆ ಅನ್ನೋದಕ್ಕಿಂತ ಊರು ಅಷ್ಟು ತುಂಬ ಖುಷಿ ಅನಿಸುತ್ತೆ. ಮೆಹಂದಿ ತೋರಿಸು. ನನ್ನ ಮೆಹಂದಿ ಹೇಳ್ಬೇಕಿತ್ತು. ಸೊ ಎಷ್ಟು ಕಲರ್ ಬಂದಿದೆ, ಮೆಹಂದಿ ಕಲರ್ ಬಂದಿದೆ. ಮತ್ತು ಇವಾಗಿನ ಬಂದಿದ್ದೀವಿ ನಾವು, ಒಂದು 11:30ಗೆ ನಾವು ಬಂದಿದ್ದು. ಸೊ ಓಕೆ, ನೆಕ್ಸ್ಟ್ ಒಂದು 1 hour ಅಥವಾ 2 hours ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ನಾವು ರೆಡಿ ಆಗೋಣ. ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಹೋಗ್ಬಿಟ್ಟು ಇನ್ನೂ ದೇವ್ರು ಬಂದಿಲ್ಲ, ಬಟ್ ದೇವಸ್ಥಾನದ ಹತ್ರ ಹೋಗೋಣ. ಹೋಗಿ ದೇವಸ್ಥಾನ ಏನಿದೆಯೋ ಅದನ್ನು ತೋರಿಸ್ತೀನಿ. ದೇವ್ರು ಬಂದಮೇಲೆ ಆ ದೇವ್ರನ್ನ ಯಾವ ಥರ ಕರ್ಕೊಂಡು ಬರ್ತಾರೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟ್. ಅವ್ರು ಸಾಕಿರೋದಕ್ಕೆ ನಾವು ಹಿಂಗಿದ್ದೀವಿ.
ಮಾಡೋದು ಏನೋ ಅಂತಾರಲ್ವ ಅದಕ್ಕೆ ಅದು ಹಾಂ ಅಲ್ಲ ಅದೇನೋ ನೀರು ಏನೋ ಅಂತಾರಲ್ಲ ಮಣ್ಣಿಲಿ ಅಂತ ಏನೋ ಅಂತಾರಲ್ಲ ಇರಲ್ವಾ ಏನು ಮಾಡ್ತಾ ಇದ್ದೀರಾ? ಏನು ಸ್ಪೆಷಲು? ಥರ್ಡ್ ಡೇ ಲಾಸ್ಟ್ ಡೇ ಅದಕ್ಕೆ ಮಸಾಲೆ ರುಬ್ಕೊಂಡು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ನು ಮಟನ್ ಎರಡಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಇಲ್ಲಿ ಮಸಾಲ ರುಬ್ಕೋಬೇಕಿನ್ನು ಇದು ಟೊಮೊಟೊ ಅಲ್ಲಿ ಈರುಳ್ಳಿ ರೆಡಿ ಆಗಿದೆ ಚಿಕನ್ ರೆಡಿ ಇದೆ ಮಸಾಲೆ ರುಬ್ಕೊಂಡಾದ್ಮೇಲೆ ಅಡುಗೆ ಮಾಡ್ತಾರೆ ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಕೇಳೋಣ ಬೇರೆ ಯಾವುದನ್ನ ಐಟಮ್ ಇದೆ ಅಂತ ಬೋತ್ ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡಬೇಕು ಐ ಕ್ಯಾನ್ ಡು ಬೋತ್ ಅಂತ ರೀಲ್ಸ್ ಮಾಡಬೇಕು ಸಿಟಿಯ ಹುಡುಗಿಯಾಗೂ ಇರ್ತೀನಿ ಹಳ್ಳಿ ಹುಡುಗಿಯಾಗಿರ್ತೀನಿ ಕಟ್ ಮಾಡ ಕೂದಿದೆ ಎಲ್ಲೇ ಇನ್ನೆಲ್ಲಿ ಕೂತಾರೆ ಬಡ್ಡಿಗೆ ಮತ್ತೆ ಇನ್ನೂ ಕಟ್ ಮಾಡಬೇಕಾ ಬಡ್ಡಿಗೆ ಹೆಂಗೆ ಕೂಯ್ತಾರತ್ತೆ ಗೈಸ್ ನೋಡಿ ಇವರು ಕರೆಕ್ಟಾಗಿ ಕುಯ್ದಿರ ಅಂತ ಅಜ್ಜಿ ಹೋಗೋರೆ ಅಜ್ಜಿಗೂ ಬರ್ತಾ ಇಲ್ಲ ಅದು ಕುಡ್ಲು ಚೆನ್ನಾಗಿಲ್ಲ ತಂದಿಲ್ಲ ನಾನು ಕಾಳೆ ಕಿಲೋ ಕುಡ್ಲೋದ ತೆಗೆದಿ ಕೆಳಗೆ ಸ್ವೀಟ್ ಆಗುತ್ತೆ